ಇದರಿಂದ ಸುಮಾರು 7 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ ನನಗೆ ಬ್ಯಾಂಕ್ನಲ್ಲಿ 6 ಲಕ್ಷ ಲೋನ್ ನನಗೆ ಯಾಕೆ ಈ ಥರ ಬಂದು ಕೊಡಬೇಕು ಗೌರ್ಮೆಂಟ್ ಸಂಬಳ ಕೊಡಲ್ಲ ನಾಚಿಕೆ ಆಗಬೇಕು ಈ ರಘುರಾಮ್ ಸಿಂಗ್ಗೆ 12-13 ವರ್ಷ ಅಂತ ಒಂದೇ ಜಾಗದಲ್ಲಿ ಇದ್ದಾರೆ ಸರ್ ಅವರು ಯಾವ ಗೌರ್ಮೆಂಟ್ ಆಫೀಸರ್ ಇಲ್ಲ ಇಲ್ಲ ಸರ್ ಅಷ್ಟು ಸರ್ ನನ್ನ 40 ವಯಸ್ಸಾಗಿದೆ ಸರ್ ಇನ್ನ ಎಷ್ಟು ವರ್ಷ ನಾನು ಕಷ್ಟಪಡಬೇಕು ಇದ್ದಾರೆ ಇನ್ನೊಬ್ಬರಿದ್ದಾರೆ ರಮೇಶ್ ಬೇರೆ ಒಂದು ಹೆಸರಾಗ್ಬಿಟ್ಟು ಅವ್ರ ಕೆಲಸ ಸೇರ್ಕೊಂಡಿದ್ದಾನೆ ಇದು ಸರ್ ಮೊನ್ನೆ ಪೆಂಡಿಂಗ್ ಇದೆ ಸರ್ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ ಬೆಂಗಳೂರಿನಲ್ಲಿ ಒಂದ್ಸಲಿ ಕೋಲಾರ ಬಂದಿದ್ರು ಗಟ್ಟಿ ಅಲ್ಲ ಅವಾಗ ಕಂಪ್ಲೇಂಟ್ ಮಾಡಿದ್ರೆ ಪೆಂಡಿಂಗ್ ಇದೆ ಇಲ್ಲ ಎಷ್ಟು ಇದು ಎಲ್ಲ ಇದರಲ್ಲಿ ಹೆಸರು ಏನಿದೆ ಸರ್ ಈ ಪಾಣಿ ಸುಳ್ಳು ಪಾಣಿ ಈ ಪಾಣಿ ಕೊಟ್ಟರೆ ಬೇಗ ಕೊಡ್ತಾರೆ ಸರ್ ನಿಮ್ಮಿಂದ ಏನಾಗಬೇಕು ನಾನು ಆಗ್ಬೇಕು ಸಭೆ ಆಗಬೇಕು ಕೊಟ್ಟಿದ್ದೀವಿ ಸರ್ ಎಷ್ಟೊಂದು ಕೊಡೋದು ಈಗ 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 ಲೋಕಾಯುಕ್ತ ಬಂದಿದ್ರ ಗೌರ್ಮೆಂಟ್ ಆಫೀಷಿಯಲ್ SP ಸಾಹೇಬರು ಬಂದಿದ್ರ ರೈಟ್ ಅದೇ ತರ ಎಷ್ಟು ಗೌರ್ಮೆಂಟ್ ಆಫೀಷಿಯಲ್ ಬಂದ್ಬಿಟ್ಟು ಪಬ್ಲಿಕ್ ಒಳ್ಳೇದು ಮಾಡೋಕ್ಕೋಸ್ಕರ ಬಂದ್ಬಿಟ್ಟು ಮೀಟಿಂಗ್ ಮಾಡ್ತಾರೆ SP ಆಗ್ಲಿ ಬೇರೆ ತಹಸೀಲ್ದಾರ್ ಆಗ್ಲಿ ಕೋರ್ಟ್ ಬಾಯ್ ಆಗ್ಲಿ ಲೀಗಲ್ ಇರೋರು ಮಾಡಿ ಹೇಳು ಗೌರ್ಮೆಂಟ್ ಹೋಗ್ಲಿ ಸಿದ್ದರಾಮಯ್ಯ ಕಲ್ಸಿದ್ ಚೀಫ್ ಮಿನಿಸ್ಟರ್ ಇವ್ರು ಕಲ್ಸಿದ್ರು ಸರ್ ಇಲ್ಲಿ ನೋಡಿ ಕೋರ್ಟ್ ಸುತ್ತಿ ಒಂದು ನಾಯಕರ ಆಗ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲಿ ಸರ್ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫೀಸಲ್ಲಿ ಪಬ್ಲಿಕ್ ತೊಂದರೆ ಕೊಡೋದು ಯಾಕೆ ತೊಂದರೆ ಗೌರ್ಮೆಂಟ್ ಸಂಬಳ ಕೊಡೋದು ಅವ್ರಿಗೆ ಇವರು ಸಿದ್ದರಾಮಯ್ಯ ಹೇಳಿ ಗೊತ್ತಾಗ್ಲಿ ಅವ್ರಿಗೆ ಯಾಕೆ ಗೌರ್ಮೆಂಟ್ ಆಫೀಸರ್ ಪಬ್ಲಿಕ್ ಒಳ್ಳೇದು ಮಾಡಿ ಏನೇನು ಗೌರ್ಮೆಂಟ್ ಆಫೀಸರ್ ಇದ್ದಾರೆ ಇವರು ಚೀಫ್ ಮಿನಿಸ್ಟರ್ DSP ಕಲ್ಸಿದ್ದೀನಿ 30 ತಾರೀಕು ಗಂಟು ಬಂದಿದ್ದರಿಂದ SP ಏನು ಆಕ್ಷನ್ ತಗೊಂಡಿಲ್ಲ ಏನ್ ನಾವು ಹಿಂಗೆ ಸುತ್ತಿ ಸಾಯ್ಬೇಕಾ 60 ವಯಸ್ಸಾಯ್ತು ಇನ್ನ ಎಷ್ಟು ದಿವಸ ಇರ್ತೀನಿ ನಾನು ನನ್ನ ಹೆಂಡತಿ ಮಗನಿಗೆ ಏನು ಸೇರ್ತದ ಬೇಡಣ್ಣ ಇವ್ರು ಸಂಬಳ ಕೊಡ್ತಾರೆ ಎಲ್ಲ ಬರುತ್ತೆ ಪೆನ್ಷನ್ ಬರುತ್ತೆ ಸಮಥಿಂಗ್ ಬರುತ್ತೆ ಸರ್ ನನಗೆ ದಯವಿಟ್ಟು ನನ್ನ ಲ್ಯಾಂಡ್ ದುರುಸ್ತಾಗಬೇಕು ಮೇಡಮ್ ದಯವಿಟ್ಟು ನನ್ನ ಲ್ಯಾಂಡ್ 3 ಸರಿ ಈಗ 3 ಸರಿ ಆದೇಶ ಮಾಡಿದ್ದಾರೆ ಯಾಕೆ ಒಂದು ಸರ್ವೆ ಮಾಡಿದ್ದಾರೆ ನನ್ನ ಯಾವಾಗ ಮಾಡಿದ್ದಾರೆ ಸರ್ ಈಗ ಮೇಡಮ್ಗೆ ಇವ್ರು ಇಲ್ಲ ಮೇಡಮ್ ಇಲ್ಲ ಹೊಸಬ್ರು ಬಂದಿರೋದು ಇವರು ಇಲ್ಲಿ ನೋಡಿ ಸರ್ ಯಾವಾಗ ತಾಲೂಕು ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರು ಆದೇಶ ಮಾಡಿದ್ದಾರೆ 21 ನಲ್ಲಿ ಪಾನಿ ವಜಾ ಮಾಡಿದ್ರು ಇವತ್ತವರೆಗೆ ಯಾಕೆ ಮಾಡಿಲ್ಲ ಎಷ್ಟು ಸತಿ ಕಂಪ್ಲೇಂಟ್ ಮಾಡೋದು 2024ರಂದು KGFನಲ್ಲಿ ಲೋಕಾಯುಕ್ತ ಕೋಲಾರ ಲೋಕಾಯುಕ್ತ ವತಿಯಿಂದ ಸಾರ್ವಜನಿಕ ಒಂದು ಅಹವಾಲುಗಳನ್ನ ಸ್ವೀಕಾರ ಸಭೆಯನ್ನು ಇಟ್ಕೊಂಡಿದ್ವಿ ಈ ಒಂದು ಸಭೆಯಲ್ಲಿ ಸುಮಾರು 23 ದೂರುಗಳನ್ನು ಸ್ವೀಕರಿಸಿದ್ವಿ ಈ 23 ದೂರುಗಳಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 14 ದೂರುಗಳಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 2 ದೂರುಗಳು ಹಾಗೂ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 3 ನಗರಸಭೆ RDPR ಸಂಬಂಧಪಟ್ಟ ಹಾಗೆ 11 ಹಾಗೂ ಗಣಿ ವಿಜ್ಞಾನ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟ ಹಾಗೆ 2 ದೂರುಗಳು ದಾಖಲಾಗಿದೆ ಅದೇ ರೀತಿ ಇಷ್ಟು ದೂರುಗಳಲ್ಲಿ ಬಹಳ ದಿನಗಳಿಂದ ಬಹುದಿನಗಳಿಂದ ಏನು ಸಮಸ್ಯೆಯನ್ನು ಬಗೆಹರಿಸಲೇ ಇರೋಂಥ ಪ್ರಕರಣಗಳಲ್ಲಿ 4 ದೂರುಗಳನ್ನು ಫಾರಂ ನಂಬರ್ 1 and 2 ಅಡಿಯಲ್ಲಿ ತೆಗೆದುಕೊಂಡು ಮಾನ್ಯ ಲೋಕಾಯುಕ್ತರಿಗೆ ಮುಂದಿನ ಒಂದು ಕ್ರಮಕ್ಕೆ ಅದನ್ನು ಕಳಿಸ್ಕೊಡ್ತಾ ಇದ್ವಿ ಈ ಹಿಂದಿನ ಸಹಿತ ನಾವು ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 2ನೇ ಬುಧವಾರದಂದು ನಾವು ಒಂದೊಂದು ತಾಲೂಕಿನಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ತೇವೆ ಅದೇ ರೀತಿ ಕಳೆದ ಬಾರಿ ನಾವು KGFನಲ್ಲಿ 6 ತಿಂಗಳ ಹಿಂದೆ ಸಭೆಯನ್ನು ಹಮ್ಮಿಕೊಂಡಿದ್ವಿ ಆ ಸಮಯದಲ್ಲಿ 22 ದೂರುಗಳು ಬಂದಿದ್ದು ಅದರಲ್ಲಿ 2 ದೂರುಗಳನ್ನು ಹೊರತುಪಡಿಸಿ ಎಲ್ಲ ದೂರುಗಳನ್ನು ತಾತ್ಕಾಲಿಕವಾಗಿ ಏನು ಬಗೆಹರಿಸಬಹುದು ಅದು ಬಗೆಹರಿಸಿ ವರದಿಗಳನ್ನ ನೀಡಿರ್ತಾರೆ ಯಾವುದು ಬಗೆಹರಿಸಿ ಕೊಟ್ಟಿರಲ್ಲ ಅದು ಸಂಬಂಧಪಟ್ಟಂಗೆ 2 ದೂರುಗಳಲ್ಲಿ ಅವರಿಂದ ಅರ್ಜಿಯನ್ನು 1 and 2 ಅಫಿಡವಿಟ್ ಬರೆದು ಮೇಲಧಿಕಾರಿಗಳಿಗೆ ಮಾನ್ಯ ಲೋಕಾಯುಕ್ತರಿಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸರ್ ಒಟ್ಟು ಈಗ ಸಾರ್ವಜನಿಕರಿಗೆ ಏನು ಸಾರ್ವಜನಿಕರು ಯಾವುದೇ ಈಗ ನಮಗೆ ಭಾಳ ಆ್ಯಕ್ಚುಲಿ ಇಷ್ಟೆಲ್ಲ ನಾವು ಪ್ರಚಾರ ಮಾಡಿದ್ರು ಇಷ್ಟೆಲ್ಲ ತಿಳುವಳಿಕೆ ಕೊಟ್ಟರು ಸಹಿತ ಸಾರ್ವಜನಿಕರು ನಮ್ಮ ಲೋಕಾಯುಕ್ತಕ್ಕೆ ಅವರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಜಾಸ್ತಿ ದೂರುಗಳನ್ನ ಸಲ್ಲಿಸೋದು ನಮಗೆ ಕಂಡುಬರ್ತಾ ಇರೋದಿಲ್ಲ ಸ್ಪೆಷಲಿ ವಿಶೇಷವಾಗಿ ಯಾವುದೇ ಸಾರ್ವಜನಿಕ ನೌಕರರು ಸರ್ಕಾರಿ ಕೆಲಸಗಳನ್ನ
ಸರ್ಕಾರದಿಂದ ಏನು ಸವಲತ್ತುಗಳು ಕೊಡಬೇಕಾದ ಸಂಬಂಧಪಟ್ಟಂಗೆ ಇವರು ಏನು ನಿರ್ವಹಿಸಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಲಂಚ ಏನಾರ ಕೇಳಿದರೆ ಅದ್ರ ಬಗ್ಗೆ ಜನರು ಮಾತಾಡ್ತಾರೆ, ಅಲ್ಲಿ ತೊಗೊತಾರೆ ಇಲ್ಲಿ ತೊಗೊತಾರೆ ಅಂತೇಳ್ಬಿಟ್ಟು, ಬಟ್ ದೂರುಗಳನ್ನ ನಮಗೆ ಕೊಡಲಿಕ್ಕೆ ಯಾರೂ ಮುಂದೆ ಬರೋದು ಕಂಡು ಬರ್ತಾ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬೇಡಿ, ಲಂಚ ಹಣ ನೀಡಬೇಡಿ. ಏನೇ ಆ ರೀತಿ ಸಮಸ್ಯೆಗಳಿದ್ದರೆ ಯಾರಾದರೂ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಮಾಡಿಕೊಡ್ಲಿಕ್ಕೆ, ನಿಮ್ಮ ಕೆಲಸ ಮಾಡಿಕೊಡ್ಲಿಕ್ಕೆ ಅವರು ಲಂಚ ಕೇಳಿದರೆ ಅಥವಾ ಹಣ ಕೇಳಿದರೆ ಅದನ್ನು ನಮಗೆ ಬಂದು ದೂರು ಗೌಪ್ಯವಾಗಿ ಬಂದು ದೂರು ಕೊಡಿ, ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಇದರಿಂದ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಕೋರ್ಕೊಳ್ತೇನೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಸಂಬಂಧಪಟ್ಟ ಕೆಲಸಗಳು ಕೆಲವು ಬಂದಿದ್ದಾರೆ ಇರ್ಬೋದು, ಕೆಲವು ದೂರುಗಳು ಬಂದಿರುತ್ತೆ, ಕೆಲವು ಬಂದಿದ್ದಾರೆ ಇರ್ಬೋದು. ಕೆಲವೆಲ್ಲ ಈಗ ಇನ್ನೊಂದು ಬೇರೆ ಬಂಧಪಟ್ಟದ ಸಮಸ್ಯೆ ನೋಡೋದು, ಆ ಥರ ಸಮಸ್ಯೆಗಳು ಬಂದರೂ ಸಹಿತ ಬಗೆಹರಿಸಿದ್ರೆ ಅದು ಅವರಿಗೆ ಡೆತ್ ಸರ್ಟಿಫಿಕೇಟ್ ಬೇಕು, ಡೆತ್ ಸರ್ಟಿಫಿಕೇಟ್ ಇಲ್ಲ ಅನ್ನೋರಿಗೆ ಇಲ್ಲ ಬಗೆಹರಿಸ್ಬೋದಂತ ಒಂದು ಸಮಸ್ಯೆ, ಅದು ಸಹಿತ ಮನಸ್ಸಿಂದ ಬಗೆಹರಿಸ್ಬೋದು. ಬಗೆಹರಿಸಿ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು. ಅಲ್ಲೇನು ನೀವೇನಾದ್ರೂ ತಗೊಂಡಾಗಲ್ಲ, ಅವರೇನು ಬೇರೆ ಅಷ್ಟು ತೊಗೊಳಕ್ಕಾಗಲ್ಲ, ಏನಾಗಲ್ಲ, ಅದ್ರೊಳಗೆ ಏನು ಇಲಿಗಾಲಿಟಿನೇ ಇರೋದಿಲ್ಲ. ಬೇರೆ ಎಷ್ಟೇ ಕೆಲಸ ಮಾಡ್ತಾರೆ ಅಂಥದ್ದು ವೆರಿ ಸಿಂಪಲ್. ಡೆತ್ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಎಷ್ಟು ಇನ್ಕನ್ವೀನಿಯನ್ಸ್ ಆಗುತ್ತೆ. ಸಮಸ್ಯೆ ಇಲ್ಲದಲ್ಲೇ ಇರ್ಬೋದು, ಬಟ್ ಬೇರೆ ಕಡೆ ಆದ್ರೂ ಸಮಸ್ಯೆ ಇರ್ತಿದೆ. ಅದರಿಂದ ಎಷ್ಟು ಸಣ್ಣ ಒಂದು ಸಮಸ್ಯೆಯನ್ನು ಯಾವ ರೀತಿ ಎಷ್ಟು ದಿವಸದವರೆಗೆ ಹಿಡಿದುಬಿಟ್ಟು ಎಷ್ಟು ಸಮಸ್ಯೆಯನ್ನು ದೊಡ್ಡದು ಮಾಡ್ಬೋದು ಅಂದರೆ ಅದೇ ಒಂದು ಉದಾಹರಣೆ. ಆ ಥರ ಆಗಬಾರ್ದು. ಇರೋದೇ ನಾವು ಸಾರ್ವಜನಿಕರು, ಅವ್ರಿಗೇನು ಸರ್ಕಾರ ಇಟ್ಕೊಂಡ್ರೆ ನಮಗೆ ಸಾರ್ವಜನಿಕ ನೌಕರರಾಗಿ ಸಾರ್ವಜನಿಕರಿಗೆ ಏನು ಸೇವೆಗಳು ಮಾಡ್ತಾರೆ, ಸರ್ಕಾರ ಇರೋದೇ ಅದಕ್ಕೋಸ್ಕರ. ಅವರಿಗೆ ಸಂಬಂಧಪಟ್ಟ ಒಂದು ಇಲಾಖೆಗಳು ಯಾವ ಕೆಲಸಗಳು ಮಾಡಿ ಅವರ ಕೆಲಸ ಮಾಡಿಕೊಡೋಕ್ಕೋಸ್ಕರ ನಮ್ಗೆ ಇಟ್ಕೊಂಡಿರ್ತಾರೆ. ನಾವು ಬಾಸ್ಗಳ ಥರ ಆಗ್ಬಿಟ್ಟು ಅವ್ರು ಕೆಲಸ ಮಾಡಿಕೊಡ್ತಾರೆ, ನಮಗೆ ಇಷ್ಟ ಬಂದಾಗೆ ವರ್ಸಿದ್ರೆ ಅದು ಏನು ನಮ್ಮ ಒಂದು ಧ್ಯೇಯ ಇರ್ತದೆ ಸರ್ಕಾರದ ಸರ್ಕಾರದ ಏನು ಇವನ್ ಸರ್ಕಾರ ಅಂತ ಬಿಟ್ಬಿಟ್ಟು ಮಾನವೀಯ ಧ್ಯೇಯನೇ ಹೊಟ್ಟೋದಾಗುತ್ತೆ. ನಾವು ಸಂಬಳ ತಗೊಳ್ಳೋದಕ್ಕೆ ನಾವು ಅದು ಏನು ನಾವು ಅದಕ್ಕೆ ರೆಮ್ಯುನರೇಷನ್ ಪಡಿತೀವಿ, ಆ ಪಡಿದಕ್ಕೆ ಅದು ಬೆಲೆ ಇಲ್ದಂಗೆ ಆಗೋಗುತ್ತೆ. ಅದಕ್ಕೆ ನಾವು ಬೆಲೆ ಕಟ್ಟಬೇಕಾಗತ್ತೆ. ಸಾರ್ವಜನಿಕ ಸೇವೆ ನಾವು ಏನು ನಮ್ಮ ಕೆಲಸ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ರೆ ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಯಾರೇ ಸಾರ್ವಜನಿಕರು ಬರಲಿ ಅವ್ರಿಗೆ ಫಸ್ಟ್ ತಿಳುವಳಿಕೆ ಹೇಳಿ. ಕೆಲವು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೆ ಪೂರ್ತ ಮಾಹಿತಿನ ಕೊಡಬೇಕಾಗುತ್ತೆ. ಹಿಂಗಿದೆ, ಈ ರೀತಿ ಹೋದರೆ ನಿಮ್ಮೊಂದು ಸಮಸ್ಯೆ ಬಗೆಹರುತ್ತೆ. ಬಂದ ತಕ್ಷಣ ಅವರಿಗೆ ನಿಮ್ಮ ಸಮಸ್ಯೆ ನಿಮ್ದು ಇಲಾಖೆ ಇಲ್ಲ ಹೋಗ ಬೇರೆ ಕಡೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನಿಮಗೆ ಮಾಹಿತಿ ಎಲ್ಲಿ ಹೋದರೆ ಬಗೆಹರುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ನೀವು ಸಾರ್ವಜನಿಕ ನೌಕರಿಯಿಂದ ನಿಮ್ಮ ದಿನ ಈ ರೀತಿ ಅನ್ನೋ ಒಂದು ದೂರುಗಳು ನೋಡ್ತಾ ಇರ್ತೀರ. ಎಲ್ಲರೂ ಒಂದು ಕಡೆ ಮಾಹಿತಿ ಗೊತ್ತಾಗ್ತದೆ, ಈ ರೀತಿ ಮಾಡಿದ್ರೆ ಒಂದು ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ಅದನ್ನು ಒಂದು ಅಡ್ವೈಸರಾರು ಕೊಡ್ಬೋದಾಗುತ್ತೆ. ಒಂದು ಸ್ವಲ್ಪ ನೀವು ಕರೆಕ್ಟಾಗಿ ಹೇಳಿದ್ರು, ನಮಗೆ ತಾಲೂಕು ಆಫೀಸಲ್ಲಿ ಅಡ್ವೈಸನ್ನು ಕರೆಕ್ಟಾಗಿ ಮಾಡಿಕೊಟ್ರು, ಈ ಥರ ಪ್ರಾಬ್ಲಮ್ ಆದಾಗ ಇಲ್ಲೇ ಇದ್ದಾರೆ ಡಾಕ್ಟರ್. ಆ ರೀತಿ ಒಂದು ಮಾಹಿತಿ ಕೊಟ್ಟರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮುಂದುವರಿಲಿಕ್ಕೂ ಸಹಿತ ಅವಕಾಶ ಆಗುತ್ತೆ. ಬೇರೆದು ಸಮಸ್ಯೆ ಇರುತ್ತದೆ, ದೊಡ್ಡ ಸಮಸ್ಯೆ ಇದ್ರೂ ಸಮಸ್ಯೆ ಈ ರೀತಿ ಇದೆ, ನಮಗೆ ಬಗೆಹರಿಸಲಿಕ್ಕೆ ಈ ಸಮಸ್ಯೆ ಇಷ್ಟು ತೊಂದರೆ ಇದೆ, ಇದನ್ನು ಬಗೆಹರಿಸಲಿಕ್ಕೆ ಈ ರೀತಿ ಮಾಡುವ ಆ ರೀತಿ ಮಾಡಿದ್ದೆಲ್ಲ ಹೇಳ್ಬೇಕಾಗುತ್ತೆ. ಮತ್ತು ನಮ್ಮಲ್ಲಿ ಏನಿದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನು ಬಹುತೇಕ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಅವಲಂಬಿಸ್ತಾ ಇರ್ತಾರೆ. ಯಾವುದು ಬಡ ಕುಟುಂಬಗಳಿರ್ಬೋದು, ರೈತರಿರ್ಬೋದು, ಎಲ್ಲ ದಾಖಲಾತಿಗಳು ಅಲ್ಲೇ ಇರ್ತದೆ. ಜಮೀನಿಗೆ ಎಲ್ಲ ಬಹುತೇಕ ದಾಖಲಾತಿಗಳೆಲ್ಲ ರೆವಿನ್ಯೂ ಇಲಾಖೆ ಇರ್ತದೆ, ಬೇರೆ ಕಡೆ ಎಲ್ಲಿರೋದೇ ಇಲ್ಲ. ಹಾಗಾಗಿ ಸಮಸ್ಯೆಗಳು ನೀವು ಸರಿಯಾಗಿ ಸ್ಪಂದಿಸ್ತಿಲ್ಲ, ರೆವಿನ್ಯೂ ಇಲಾಖೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂದರೆ ಅದು ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಒಂದು 70-80% ಜನಗಳಿಗೆ ತೊಂದರೆ ಆಗ್ತದೆ. ಅದೇ ರೀತಿ ಸೋಷಿಯಲ್ ಸ್ಕಿಲ್ಸಲ್ಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ, ಎಲ್ಲ ಅದೊಂದು ಸ್ಟ್ರೀಮ್ಲೈನ್ ಆಗಿರೋದ್ರಿಂದ ಪ್ರಾಪರ್ ಹೋಗ್ತಾ ಇರ್ತದೆ. ಕೆಲವು ಕಡೆ ಒಂದು ಉದಾಹರಣೆ, ಯಾವುದೋ ಒಂದು BPL ಕಾರ್ಡ್ನ ರದ್ದು ಮಾಡಿದ್ದಾರೆ ಪಾಪ. ಅದೇ BPL ಕಾರ್ಡಿನವರಿಗೆ ಅವ್ನು BPL ಕಾರ್ಡಿಗೆ 80 ಎಕರೆ ಜಮೀನು ತೋರಿಸ್ಬಿಟ್ಟು ಅವನಿಗೆ APL ಅಂತ ಮಾಡಿದ್ದಾಗೆ ಮತ್ತೆ BPL ಕಾರ್ಡ್ ಮಾಡಿಕೊಡಿ. ಅವ್ರಿಗೆ ಇರೋದೇ 20 ಕೋಟಿ ಜಮೀನು ಅಂತ ಯಾವುದೋ ಒಂದು ಮಿಸ್ಕ್ಯಾಲ್ಕುಲೇಷನ್ ಮಾಡಿ ಇವ್ರದೇ ತಪ್ಪಿಗೆ ಅವರಿಗೆ 10-12 ತಿಂಗಳು ಇದಿಲ್ಲ, ರೇಷನ್ ಇಲ್ಲ ಪಾಪ, ಮೊದಲೇ ಬಡವ. ಅವರಿಗೆ ಈ ರೀತಿ ಮಾಡಿ ತೋರಿಸ್ಬಿಟ್ಟು ಪುನಃ ಅದನ್ನು ವಾಪಸ್ ಮಾಡಿ ನಿಮ್ಮಲ್ಲಿ ಆಗಿರೋದಲ್ಲ ಬೇರೆ ಕಡೆ ಆಗಿರೋ ಒಂದು ಎಕ್ಸಾಂಪಲ್. ಹಾಗಾಗಿ ಸ್ವಲ್ಪ ನಾವು ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಈ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಅತಿ ಬಡವರಿಗೆ ಏನಿರ್ತದೆ, ಅತಿ ಕೆಳಗಡೆ ಇರೋ ಜನಗಳಿಗೆ ಉಪಯೋಗ ಆಗಬೇಕು. ಆ ರೀತಿ ನಾವು ನಮ್ಮ ಕೆಲಸ ಮಾಡಬೇಕಾಗುತ್ತೆ. ಆಲ್ರೆಡಿ ನಮಗೆ ಸಂಬಳ ಕೊಡ್ತೇವೆ, ನಾವು ಸ್ವಲ್ಪ ಬೇರೆ ಇದ್ದೀವಿ, ಅದು ನಮ್ಮದೇ ನೋಡ್ಕೊಂಡು ಮಾಡೋದಲ್ಲ. ಸಣ್ಣ ಜನ ಅವ್ರನ್ನ ಮೇಲಕ್ಕೆ ಹೆಂಗೆ ಎತ್ತಬೇಕು. ಇನ್ನು ಎಕನಾಮಿಕಲಿ ಭಾಳ ಬ್ಯಾಕ್ವರ್ಡ್ ಇರ್ತಾರೆ, ಸೋಷಿಯಲಿ ಬ್ಯಾಕ್ವರ್ಡ್ ಇರ್ತಾರೆ. ಅವರ ಮೇಲಕ್ಕೆ ನಾವು ಬರಲಿಕ್ಕೆ ನಮ್ಮ ಕೈಯಲ್ಲಿ ಈ ಒಂದು ಅವಕಾಶ ಕೊಟ್ಟಿದ್ದಾರೆ, ದೇವರ ಅವಕಾಶ ಕೊಟ್ಟಿದ್ದಾರೆ ಕೂಡ. ಅದು ನಮಗೆ ಎಷ್ಟು ಶಕ್ತಿ, ಏನು ಎಲ್ಲದೂ ಕೆಲಸ ನಾವೇ ಮಾಡ್ಬಿಡ್ತೀವಿ ಅಂತ ಹೇಳಕ್ಕ, ನಮ್ಮ ಶಕ್ತಿ ಎಷ್ಟಿರುತ್ತೆ ಆ ಶಕ್ತಿ ಅಂತಾರೋ ಅದು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಜನಗಳು ಮೆಚ್ಚಿದ್ರೆ ದೇವರು ಮೆಚ್ಚಿದ್ರು. ಆ ರೀತಿ ತಾವುಗಳು ಕೆಲಸ ಮಾಡಿಕೊಂಡು ಒಂದು ಭ್ರಷ್ಟಾಚಾರನ ನಿಮ್ಮ ಕಚೇರಿಗಳಲ್ಲಿ
ಅವಕಾಶ ಇದ್ದಂಗೆ ಅದು ನಡೀಲಿಕ್ಕೆ ಬಿಡದಿರುತ್ತೆ ಮತ್ತು ತ್ವರಿತವಾಗಿ ಮಾಡೋದು ಇಂಪಾರ್ಟೆಂಟ್. ಬರೀ ಭ್ರಷ್ಟಾಚಾರ ನಾವು ಕಾಸು ಕೇಳಲಿಲ್ಲ ಜನಗಳಿಂದ ಅಂತಾರಲ್ಲ, ಕೆಲಸನೂ ಸಹಿತ ತ್ವರಿತಗತವಾಗಿ ಅವ್ರು ಮಾಡಿಕೊಡಲಿಲ್ಲ ಅನ್ನೋ ಸಹಿತ ಅದು ಡೆಲಿಗೇಷನ್ ಆಗ್ತದೆ. ಡೆಲಿಗೇಷನ್ ಬಿಟ್ಬಿಡಿ, ಅಟ್ಲೀಸ್ಟ್ ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ನಾವು ಯಾವುದು ಎಷ್ಟು ನಮಗೆ ಒಂದು ಕಾಲಾವಕಾಶದಲ್ಲಿ ಮಾಡಿಕೊಡ್ಬೇಕು, ಅವಕಾಶ ಎಷ್ಟಿರ್ತದೆ. ಏನೋ ಒಂದು ಬೇರೆ ಕೆಲಸ ಇರ್ತದೆ, ಎಲೆಕ್ಷನ್ ಕೆಲಸ ಇರ್ತದೆ, ಒಪ್ಕೊಂಡು ಬೇರೆ ಇನ್ನೇನೋ ಕೆಲಸ ಇರ್ತದೆ, ಒತ್ತಡ ಇರ್ತದೆ, ಒಂದು 2 ಸಲ ಲೇಟ್ ಆಗೋದು. ಅದಕ್ಕಿಂತ ಪರ್ಪಸ್ಫುಲಿ ಸುಮ್ಮನೆ ನಾವೇ ಕಾಲನ ಮಾಡಿಕೊಂಡು ಡಿಲೇ ಮಾಡಿ ಮಾಡೋಂಥ ಒಂದು ಕಾರ್ಯ ಆಗಬಾರ್ದು. ಸಾರ್ವಜನಿಕ ಒಂದು ಕರ್ತವ್ಯನ ಅಥವಾ ಸೇವೆಯನ್ನು ಉತ್ತಮವಾಗಿ ಮಾಡ್ತೀರಿ ಅಂತ ತಿಳ್ಕೊಂಡು ಈ ಒಂದು ಸಭೆ ನಾವು ಹಮ್ಮಿಕೊಂಡಿದ್ದು ಅದಕ್ಕೆಲ್ಲ ತಾವು ಸ್ಪಂದಿಸಿದ್ದೀರ. ಮತ್ತು ಎಲ್ಲ ಮಾನ್ಯ ಪತ್ರಕರ್ತರುಗಳೆಲ್ಲ ಇಲ್ಲಿ ಅದ್ರ ಸಹಿತ ಅವರು ಸಹಿತ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ಅದ್ರ ಸಹಿತ ಮಾಧ್ಯಮಗಳ ಕೊಟ್ಟಿರ್ತಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತಾ ಭಾಗವಹಿಸಿದ ಎಲ್ಲರಿಗೂ ಸಹಿತ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ಸಹಿತ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಸಭೆಯನ್ನು ಮುಕ್ತಾಯ ಮಾಡ್ತೀನಿ.